ಹಾಯ್ ಗೈಸ್, ರಾತ್ರಿ 8:30 ಆಗಿದೆ. ಈಗ ನಾನು ತಿಂಡಿ ಮಾಡಲಿಕ್ಕೆ ಬಂದಿದ್ದೀನಿ ಆ್ಯಂಡ್ ನಾನು ಮಿಸ್ ಮಾಡ್ಕೋತಿದ್ದೀನಿ ನನ್ನ ರೂಮ್ಮೇಟ್ಸ್ನ, ನನ್ನ ಫ್ರೆಂಡ್ಸ್ನ. ಮಿಸ್ ಯು ಗೈಸ್. ಅಂದರೆ 2 ದಿನ ನಾನು ವೆಯ್ಟ್ ಮಾಡಬೇಕು, 3 ದಿನ ವೆಯ್ಟ್ ಮಾಡಬೇಕಾಗುತ್ತೆ ನಾನು ನಿಮ್ಮನ್ನು ನೋಡಲಿಕ್ಕೆ. ಈಗ ಮಂಡೆ ಲೆವಾಡ್ನು ಅವು ಲೇಸು ಪ್ಯಾಕೆಟ್ ಅಂದು ಸೊ ಟೈಮ್ ಆಗಿದೆ 4:35 ಆ್ಯಂಡ್ ಆ್ಯಕ್ಚುಲಿ ನನಗೆ ಬೇಜಾರಾಗ್ತಾ ಇದೆ. ನಾನು ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಹಾಯ್ ಗೈಸ್, ಇವತ್ತು ಬಂದುಬಿಟ್ಟು 23 ಆಗಸ್ಟ್ ಆ್ಯಂಡ್ ನಾನು ಅಂದ್ಕೊಂಡೆ ನಾಳೆನೇ ವ್ಲಾಗ್ ಶುರು ಮಾಡ್ತೀನಿ ಮಂಡೇ. ಬಟ್ ನಾನಿವತ್ತು ನನಗಾಗ್ತಿರೋ ಫೀಲಿಂಗ್ ಬಗ್ಗೆ ಹೇಳ್ತೀನಿ. ಮೊದಲಿಗೆ ಹೇಳ್ತೀನಿ, ಟೈಮ್ ಬೇಗನೆ ಹೋಗ್ತಾ ಇದೆ ಮತ್ತು ಮನೆ ಬಿಡಲಿಕ್ಕೆ ನನಗೆ ಚೂರು ಸಹ ಇಷ್ಟ ಇಲ್ಲ. ನಾಳೆ ಯೂಟ್ಯೂಬ್ ಚಾನಲ್ಗೆ ಆ್ಯಂಡ್ ಈಗ ನಾನು ಹೋಗ್ತಾ ಇದ್ದೀನಿ ಯೂನಿವರ್ಸಿಟಿಗೆ. ಇಲ್ಲಿ ನಡ್ಕೊಂಡು ಹೋಗಬೇಕು ಮಾರೆ, ಸ್ವಲ್ಪ ದೂರ, ಸ್ವಲ್ಪ ಮುಂದೆ ಬಂದುಬಿಟ್ಟೆ ನಾನು. ಆ್ಯಂಡ್ ಯಾ ಸೊ ಆ್ಯಕ್ಚುಲಿ USAMS ಇದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನಂದು ಆ್ಯಂಡ್ ಆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನಾನು ಯೂನಿವರ್ಸಿಟಿಗೆ ಬಂದಿದ್ದೀನಿ. ಆ್ಯಂಡ್ ಈ ಜಾಗ ಏನಿದೆ ಇದು ಕ್ಯಾಂಪಸ್ಗೆ ಹೋಗುತ್ತೆ, ಬಟ್ ನಾನು ಹೋಗಲಿಕ್ಕೆ ಇದ್ದದ್ದು ನಿಜವಾಗ್ಲೂ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ಗೆ. ಆಮೇಲೆ ಎಲ್ಲಿಗೋ ಹೋಗಿ ಯಾರ ಹತ್ರನೂ ಕೇಳಿ ಆಮೇಲೆ ಎಂತೆಂಥೋ ಆಗಿದೆ ಗೈಸ್. ಆಮೇಲೆ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ, ಯಾಕಂದರೆ ತುಂಬ ಜಾಸ್ತಿ ಟೆನ್ಷನ್ ಕ್ರಿಯೇಟ್ ಆದ ಒಂದು ಮೂಮೆಂಟ್ ಆಗಿತ್ತು. ಮತ್ತು ಫಾರ್ಮ್ ಎಲ್ಲ ಕೊಟ್ಟು ಇಮೇಲ್ ಎಲ್ಲ ಮಾಡಿ ಎಂತೆಂತಾಗಿ ಆಮೇಲೆ ಸರಿ ಆಯಿತು. ಸೊ ನೋಡ್ತಿರ್ಬೋದು ನೀವು, ಇಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕಿದ್ದೀನಿ ಯೂನಿವರ್ಸಿಟಿಯ 1-2 ದ್ವಾರ ಏನಿದೆ ಇದರೊಳಗೆ ನಾನು ನಡ್ಕೊಂಡು ಹೋಗಿದ್ದೀನಿ. ಬಟ್ ನನಗೆ ಹೋಗಲಿಕ್ಕಿದ್ದದ್ದು ಎಕ್ಸಾಮಿನೇಷನ್ ಸೆಂಟರ್ಗೆ. ಸೊ ಮತ್ತೆ ನಾನು ಹೋದೆ. ಈ ಥರ ಇದೆ ನಡಿಲಿಕ್ಕೆ. ನನ್ನ ಮುಸುಡಿ ನೋಡೋ ಥರ ಇಲ್ಲ ಮಾರ್ರೆ. ಅರ್ಜೆಂಟಲ್ಲಿ ಬೆಳಿಗ್ಗೆ ಬೇಗ ಬಂದಿದ್ದೀನಿ. ಗೈಸ್, 6:11 ಆಗಿದೆ. ಈಗ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಓಕೆ, ಫ್ರೆಶ್ ಆಗಿ ಬಂದು ಕೂತಿದ್ದೀನಿ, ಬಟ್ಟೆ ಎಲ್ಲ ಒಗ್ದಾಯಿತು. ನಾನು ಸ್ವಲ್ಪ ಲ್ಯಾಪ್ಟಾಪ್ ವರ್ಕ್ ಮಾಡೋಣ ಅಂತ ಅಂದ್ಕೊಂಡೆ. ನೀವು ನಾನು ತೋರಿಸಿಲ್ಲ, ಬನ್ನಿ. ಸೊ ಇವ್ರು ನನ್ನ ಕ್ಲೋಸ್ ಫ್ರೆಂಡ್, ಹತ್ರ ಬನ್ನಿ. ಇವ್ರ ಹೆಸರು ಬಂದುಬಿಟ್ಟು ಅಂಜಲಿ. ಆ್ಯಕ್ಚುಲಿ ನನಗೆ ಮಿಲನ ಮೂವಿದು ಅಂಜಲಿ ನೆನಪಾಗ್ತಾರೆ ನಿಮ್ಮನ್ನು ನೋಡಿದರೆ. ಮಿಲನದಲ್ಲಿ ಅಂಜಲಿ ಎಲ್ಲ ಹೀರೋಯಿನಿ. ಓಕೆ, ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇವ್ರು ತುಂಬ ಅಂದರೆ ಮೋಟಿವೇಟ್ ಮಾಡಿದರು ನನಗೆ. ಟೆನ್ಷನ್ ಮಾಡ್ಕೋಬೇಡಿ ಸುನೀಶ್, ಟೆನ್ಷನ್ ಮಾಡ್ಕೋಬೇಡಿ, ಆಗುತ್ತೆ. ಪ್ರಾಬ್ಲಮ್ ಸಾಲ್ವ್ ಆಯಿತು. ಎಕ್ಸ್ಪ್ಲೇನ್ ಆಲ್ರೆಡಿ ನಾನು ಮಾಡಿದ್ದೀನಿ, ಐ ಥಿಂಕ್ ವಿಡಿಯೋ ಮಿಡಲಲ್ಲಿ ಅಲ್ಲ. ನಾಚಿಕೆ ಆಯಿತು ಅವರಿಗೆ. ಆ್ಯಕ್ಚುಲಿ ಈಗ ನಮಗೆ ಗೊತ್ತಾಗಲ್ಲ, ಅಂದರೆ ಒಂಥರ ವಿಡಿಯೋ ಅಂದರೆ ಈ ಥರ ವಿಡಿಯೋ ಮಾಡಿರ್ತೀವಲ್ಲ, ಇದು 1 ವರ್ಷ 2 ವರ್ಷ ಆದಮೇಲೆ ನೋಡಿದಾಗ ಅದೊಂಥರ ಮೆಮೊರಿ ಪುನಃ ಅದೇ ಟೈಮಿಗೆ ಕರ್ಕೊಂಡು ಹೋಗುತ್ತೆ. ಅಂದರೆ ಈಗ BSc ಬ್ಲಾಗ್ ಉಂಟಲ್ಲ, ಅದನ್ನು ನೋಡಿದಾಗ ನನಗೆ ಅದೇ ಟೈಮಿಗೆ ಹೋಗಿಬಿಡ್ತೀನಿ ನನಗೆಲ್ಲ. ಡೈರಿ, ಅದರಲ್ಲೂ ಬೇಜಾರಾದ್ದೆಲ್ಲ ಬರೆದಿದ್ದೀನಿ. ಬೇಜಾರಾಗಿದ್ದೆಲ್ಲ, ಮೊನ್ನೆದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದ್ದು ಬರೀಬೇಕು. ಸ್ವಲ್ಪ ಲ್ಯಾಪ್ಟಾಪ್ ನೋಡೋಣ ಅಂತ ಬಾ. ಈಗ ನಾನು ಸುದ್ದಿ ಅಡ್ವೆಂಚರಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಆ್ಯಂಡ್ ಇದರಲ್ಲಿ ಡಿಸ್ಕ್ರಿಪ್ಷನ್ ಹಾಕಬೇಕು, ಸ್ವಲ್ಪ ಸೆಟ್ಟಿಂಗ್ಸ್ ಮಾಡಬೇಕು. ಆ್ಯಂಡ್ ನಿಮಗೆ ಗೊತ್ತಿರ್ಬೋದು, ನನ್ನ ಈಗ ವೀಡಿಯೋದ ಕೆಳಗೆ ನನ್ನ ಫೋಟೋ ಬರುತ್ತೆ, ಅದನ್ನು ನಾನು ಸೆಟ್ಟಿಂಗ್ ಮಾಡಿದ್ದು ಈ ಒಂದು ಲ್ಯಾಪ್ಟಾಪಲ್ಲೇ. ಸೊ ಸ್ವಲ್ಪ ಪಬ್ಲಿಕ್ ಅದೆಲ್ಲ ಮಾಡ್ತಿದ್ದೀನಿ, ಲೈಕ್ ರೆಡಿ ಇದೆ ವೀಡಿಯೋ, ಪಬ್ಲಿಕ್ ಮಾಡಬೇಕಷ್ಟೆ. ಲೈಫ್ ಅನ್ನೋದು ಸೀರಿಯಸ್ಲಿ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ನಿನ್ನೆ ದಿನ ತುಂಬ ಜಾಸ್ತಿ ಟೆನ್ಷನಲ್ಲಿದ್ದೆ ಆ್ಯಂಡ್ ಈಗ ಪ್ರಾಬ್ಲಮ್ ಸಾಲ್ವ್ ಆದ ಕಾರಣ ತುಂಬ ಜಾಸ್ತಿ ಕಾಮ್ ಆಗಿದ್ದೀನಿ. ಎನಿವೇಸ್ ಗೈಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ.